ಹಾಯ್ ಹಲೋ ಎಲ್ಲರೂ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಯಾವುದೇ ರೀತಿಯಾಗಿರುವಂಥ ಸಾಸ್ಗಳನ್ನು ಹಾಕ್ದಿರಾ ಹೆಲ್ದಿಯಾಗಿರುವಂಥ ಈ ಪಾಸ್ತಾನ ಮಾಡಿಕೊಳ್ಳೋಣ. ಬನ್ನಿ, ನಾನು ಈ ಪಾಸ್ತಾನ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಪಾಸ್ತಾ ತೊಗೊಂಡಿದ್ದೀನಿ. ಪಾಸ್ತಾನ ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ. ನಾನು ಈ ಥರ ಇರುವಂಥ ಪಾಸ್ತಾ ತೊಗೊಂಡಿದ್ದೀನಿ. ಬನ್ನಿ, ಹಾಗಾದರೆ ಈ ಪಾಸ್ತಾ ಮಾಡಲಿಕ್ಕೆ ಏನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತೀನಿ ನೋಡಿ. ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ. 1-2 ಈರುಳ್ಳಿನ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಇದಕ್ಕೆ ಜಾಸ್ತಿ ಸಾಸ್ ಏನು ಹಾಕ್ತಾಯಿಲ್ಲ. ವಿನೇಗರು ಹಾಗೆ ಸೋಯಾ ಸಾಸ್ ಮಾತ್ರ ಒಂದು ಚೂರು ಹಾಕ್ಕೋತೀನಿ ಅಷ್ಟೇ. ಹಾಗೆಯೇ ಪೆಪ್ಪರ್ ಪೌಡರನ್ನು ಸಹ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಈರುಳ್ಳಿ ಸೊಪ್ಪನ್ನು ಸಹ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಹಸಿ ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನು ಸಹ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ನೋಡಿ. ಹಸಿ ಈರುಳ್ಳಿ ಸೊಪ್ಪನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಹಾಗಾದರೆ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಫಸ್ಟು ಇದನ್ನು ಪಾಸ್ತಾನ ಬೇಯಿಸ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೊದಲು ನಾನು ಇಲ್ಲಿ ನೀರು ಕಾಯಿಸೋಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗಿದ ನಂತರ ಇದಕ್ಕೆ ನಾನು ಪಾಸ್ತಾ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀರು ಕುದಿ ಬರ್ತಾ ಇರುವಾಗ ಪಾಸ್ತಾನ ಹಾಕ್ಕೊಂಡ್ರೆ ಪಾಸ್ತಾ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗಾಗಿ ಈ ಪಾಸ್ತಾ ಅಂತೂ ಬೆಳಗಿನ ಜಾವ ತಿಂಡಿಯಲ್ಲೂ ಸಹ ಮಾಡ್ಕೋಬಹುದು. ಜಾಸ್ತಿ ಹೆವಿ ಇರಲ್ಲ, ಲೈಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪಾಸ್ತಾ. ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಸಹ ಹಾಕಿ ಕೊಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಈಗ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಎಲ್ಲ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಉದುರಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೊಂಡ್ರೆ ಪಾಸ್ತಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಪಾಸ್ತಾ ಕುದಿ ಬಂದು ಚೆನ್ನಾಗಿ ಬೆಂದಿದ ನಂತರ ಇದು ಚಿಕ್ಕ ಸೈಜಲ್ಲಿರುವಂಥ ಪಾಸ್ತಾಗಳು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ. ನೋಡ್ತಾ ಇರ್ಬೋದು, ಪಾಸ್ತಾ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಇದು ಅರ್ಧ ಬೆಂದಿದೆ ಪಾಸ್ತಾ ನೋಡಿ. ಪಾಸ್ತಾ ಅಂತೂ ಇವಾಗ ಬೆಂದಿದೆ, ನೋಡ್ತಾ ಇರ್ಬೋದು. ತುಂಬ ಬಿಸಿ ಇದೆ, ಕೈಯಿಂದ ಮುಟ್ಟಕ್ಕೆ ಆಗಲ್ಲ. ಈಗ ನಾನು ಇದರ ನೀರೆಲ್ಲ ಸೋಸ್ಕೋತಾ ಇದ್ದೀನಿ ನೋಡಿ. ಈ ಥರ ಒಂದು ಜಾಳ್ಗೆ ಇರೋ ಪಾತ್ರೆ ತಗೊಂಡು ಇದಕ್ಕೆ ಹಾಕ್ಬಿಟ್ಟು ನೀರೆಲ್ಲ ತಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ನೀರೆಲ್ಲ ಸೋಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದನ್ನು ಸೋಸಿದ ನಂತರ ಮೇಲಿಂದ ನಾನು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಈ ಥರ ಹಾಕೋದ್ರಿಂದ ಪಾಸ್ತಾ ಎಲ್ಲ ಜಾಸ್ತಿ ಸಾಫ್ಟಾಗಿ ಅಂಟ್ಕೊಳ್ಳಲ್ಲ. ಹಾಗಾಗಿ ಮೇಲಿಂದ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೂಡಲ್ಸ್ ಮಾಡಿದ್ರೂ ಸಹ ಅಷ್ಟೇ, ಇದೇ ಥರ ನೂಡಲ್ಸ್ ಬೇಯಿಸುವಾಗಲೂ ಸಹ ಬೇಯಿಸಿದ ನಂತರ ಅದಕ್ಕೆ ನೀರು ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಉದುರಾಗಿ ಬರುತ್ತೆ. ಹಾಗಾಗಿ ನೋಡಿ, ಈಗ ನಾನು ಇದನ್ನು ನೀರೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ. ಇದು ತಣ್ಣಗಾಗುತ್ತೆ. ಇಷ್ಟೊತ್ತಿಗೆ ನಾನು ಸೈಡಲ್ಲಿ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಬಿಟ್ರೆ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದೆ. ಇದಕ್ಕೆ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅಂದಾಜಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈಗ ಸೈಡಲ್ಲೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಟೀಲ್ ಕಡಾಯಿ ಇರೋದ್ರಿಂದ ಒಂದು ಸೈಡಲ್ಲಿದ್ದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಮೊದಲು ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಪಾಸ್ತಾ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗೋವರೆಗೂ ನೋಡಿ. ಶುಂಠಿ ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಪಾಸ್ತಾ ಆಗಲಿ ನೂಡಲ್ಸ್ ಆಗಲಿ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿನ ಜಾಸ್ತಿ ಬ್ರೌನ್ ಕಲರ್ ಮಾಡೋದು ಅವಶ್ಯಕತೆ ಇಲ್ಲ. ಈರುಳ್ಳಿ ಹಾಗೆ ಇದರಲ್ಲಿ ಹಾಕುವಂಥ ಪ್ರತಿಯೊಂದು ತರಕಾರಿಗಳು ಸಹ ಸ್ವಲ್ಪ ಹಸಿ ಹಸಿದೇ ಇರಬೇಕು. ಹಾಗೆ ಈಗ ನೋಡಿ, ಇದನ್ನು ನಾನು ಜಾಸ್ತಿ ಬ್ರೌನ್ ಆಗಿ ಮಾಡ್ತಾ ಇಲ್ಲ, ಸ್ವಲ್ಪ ಇದನ್ನು ಬಾಡಿಸ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಕ್ಯಾರೆಟು ಹಾಗೆ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿದಿರುವಾಗಲೇ ಕ್ಯಾರೆಟು ಬೀನ್ಸನ್ನು ಹಾಕ್ಕೊಂಡ್ರೆ ಜೊತೆಗೆ ಈರುಳ್ಳಿ ಜೊತೆಗೆ ಕ್ಯಾರೆಟ್ ಬೀನ್ಸು ಸಹ ಎರಡೂ ಒಟ್ಟಿಗೆನೇ ಬೇಯುತ್ತೆ. ಹಾಗಾಗಿ ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟನ್ನು ಕವರ್ ಮಾಡಿ ಸ್ವಲ್ಪ ಹೊತ್ತು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಮಾಡೋದ್ರಿಂದ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ಹಾಗಾಗಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಮುಂಚೆನೇ ಹಾಕಿಬಿಟ್ರೆ ಬಟರ್ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ನೋಡಿ, ಈ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಸಹ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು. ಯಾವುದೇ ರೀತಿಯಾಗಿರುವಂಥ ಸಾಸ್ಗಳನ್ನು ಹಾಕ್ದಿರ ಮಾಡುವಂಥದ್ದು. ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ಪಾಸ್ತಾ ಬೇಯಿಸುವಾಗಲೂ ಸಹ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ. ಹಾಗಾಗಿ ಇದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಯಾವುದೇ ರೀತಿಯಾಗಿರುವಂಥ ತರಕಾರಿಗಳನ್ನು ಬೇಯಿಸ್ಕೊಳ್ಳೋದು ಬೇಡ. ಈಗ ನಾನು ಇದಕ್ಕೆ ಸ್ವಲ್ಪ ವಿನಿಗರು ಹಾಗೆ ಒಂದು ಚೂರು ಸಾಸನ್ನು ಹಾಕೋತಾ ಇದ್ದೀನಿ, ಸೋಯಾ ಸಾಸು. ಇದಕ್ಕೆ ಬೇಕಂದರೆ ನಾವು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಬೇರೆ ಟೊಮ್ಯಾಟೊ ಸಾಸ್ ಕೂಡ ಹಾಕ್ಕೋಬೋದು. ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಸಾಸ್ಗಳನ್ನು ಜಾಸ್ತಿ ತಗೊಳ್ತಾ ಇಲ್ಲ. ನೋಡಿ, ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಅರಿಶಿಣ ಸಹ ಹಾಕ್ಕೋಬೋದು. ಅರಿಶಿಣ ಬೇಡಪ್ಪ ಅಂದರೆ ಹೀಗೇನೋ ಮಾಡ್ಕೋಬೋದು, ವೈಟ್ ಆಗಿರುತ್ತೆ. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ, ವೈಟ್ ಆಗಿ, ಆದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಆಚೆ ಹೊರಗಡೆ ಹೋಗಿ ಅದು ಇದು ಹಾಕಿ ಮಾಡೋ ಅಂಥ ಪಾಸ್ತಾ ತಿನ್ನೋಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ನಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡುವಂಥ ಈ ಸಿಂಪಲ್ ಆಗಿರುವಂಥ ಪಾಸ್ತಾ ನೀವು ಸಹ ಮಾಡ್ಕೊಳ್ಳಿ. ಈಗ ಪಾಸ್ತಾ ಅಂತೂ ರೆಡಿ ಆಗಿದೆ. ಮೇಲಿಂದ ನಾನು ಹಸಿ ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ, ಇದಕ್ಕೆ ನಾನು ಜಾಸ್ತಿ ಬೇರೆ ಯಾವುದೇ ಥರದ ಸಾಸ್ಗಳನ್ನು ಹಾಕಲಿಲ್ಲ. ವಿನಿಗರ್ ಹಾಗೆ ಸೋಯಾ ಸಾಸು ಒಂಚೂರೇ ಹಾಕ್ಕೊಂಡಿರೋದು. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಸ್ಗಳನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ತರಕಾರಿನ ಬೇಯಿಸ್ಕೋಬಾರ್ದು, ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿ, ಈಗ ಪಾಸ್ತಾ ಅಂತೂ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಣ್ಣೆನೂ ಸಹ ಜಾಸ್ತಿ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ವಾ, ಎಷ್ಟು ಸಿಂಪಲ್ ಆಗಿ ಬೇಗ ಕುಕ್ಕಾಗಿ ಮಾಡುವಂಥ ಈ ಪಾಸ್ತಾ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಮತ್ತೆ ನಿಮಗೇನಾದರೂ ವೈಟ್ ಸಾಸ್ ಪಾಸ್ತಾ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನು ಸಹ ನಾನು ಮಾಡಿಬಿಟ್ಟು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆಯೇ ಮತ್ತಷ್ಟು ರೆಸಿಪಿಗಳು ಬೇಕಾದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.